ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಿಗಿ ಕೆಂಡುವಾಗಿದ್ದ ಬಿಆರ್ ಪಾಟೀಲ್ ಉಲ್ಟಾ ಹೊಡೆದಿದ್ದಾರೆ. ಆಳಂದ ಶಾಸಕ ಬಿಆರ್ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತನಾಡಿ ಉಲ್ಟಾ ಹೊಡೆದಿರೋದು. ಸಿಎಂ ವಿರುದ್ಧ ಮಾತಾಡಿ ಉಲ್ಟಾ ಹೊಡೆದಿದ್ದಾರೆ ಶಾಸಕ. ಆಳಂದ ಶಾಸಕ ಬಿಆರ್ ಪಾಟೀಲ್ ಫುಲ್ ಯೂ ಟರ್ನ್ ಆಗಿದ್ದಾರೆ. ಸಿಎಂ ಮೀಡಿಯಾ ಗ್ರೂಪ್ನಲ್ಲಿ ಶೇರ್ ಆಗಿತ್ತು, ವಿಡಿಯೋ ವೈರಲ್ ಆಗಿತ್ತು. ಈಗ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಶಾಸಕ ಪಾಟೀಲ್ ಹೇಳ್ಕೊಳ್ತಾ ಇದ್ದಾರೆ. ಸಿಎಂ ವಿರುದ್ಧ ಮಾತನಾಡಿದ್ದ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು. ವೈರಲ್ ಆಗ್ತಾ ಇದ್ದಂತೆ ಇದೀಗ ಬಿಆರ್ ಪಾಟೀಲ್ ಉಲ್ಟಾ ಹೊಡೆದಿದ್ದಾರೆ. ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿ ಸಿದ್ದು ಪರ ಬ್ಯಾಟ್ ಬೀಸಿದ್ದಾರೆ. ರಾಜ್ಯ ರಾಜಕೀಯ ವಲಯದಲ್ಲಿ ಸ್ವಪಕ್ಷದಲ್ಲೇ ಇದ್ಕೊಂಡು ಬಿಆರ್ ಪಾಟೀಲ್ ಅವರು ಮಾಡ್ತಾ ಇರುವಂತ ಕೆಲವೊಂದಷ್ಟು ಕೆಲಸಗಳು, ಕೆಲವೊಂದಷ್ಟು ರಂಗಾಟಗಳು ಇದೇನು ಹೊಸದಲ್ಲ. ಪದೇ ಪದೇ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡೋದು ಅಥವಾ ಆಡಿಯೋ ಮೂಲಕ ಬಾಂಬ್ ಸಿಡಿಸೋದು. ಅದಾದ್ಮೇಲೆ ವಿಡಿಯೋ ಕೂಡ ವೈರಲ್ ಆಗಿತ್ತು. ವಿಡಿಯೋದಲ್ಲೂ ಕೂಡ ನನಗೆ ಗಾಡು ಇಲ್ಲ, ಫಾದರು ಇಲ್ಲ, ಸೋನಿಯಾ ಗಾಂಧಿಯನ್ನ ಮೀಟ್ ಮಾಡಿಸಿದ್ದು ನಾನೇ. ಅದರಲ್ಲೂ ಕೂಡ JDS ನಿಂದ ಕೆಲವೊಂದಷ್ಟು ನಾಯಕರು ಏನು ಕಾಂಗ್ರೆಸ್ಗೆ ಬಂದ್ರು, ಆ ಸಂದರ್ಭದಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ಅದೃಷ್ಟ ಕುಲಾಯಿಸಲಿಲ್ಲ. ಆದರೆ ಕೆಲವೊಂದಷ್ಟು ನಾಯಕರು ಮಾತ್ರ ಮಂತ್ರಿ ಹುದ್ದೆಗಳನ್ನ ಏರಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಅವರ ಅದೃಷ್ಟ ಚೆನ್ನಾಗಿತ್ತು, ಲಕ್ ಚೆನ್ನಾಗಿತ್ತು, ಲಕ್ಕಿ ಲಾಟ್ರಿಯನ್ನ ಹೊಡೆದ್ರು, ಸಿಎಂ ಆದ್ರು ಅನ್ನುವಂತಹ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು. ಆದ್ರೆ ಈಗ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ. ಹೇಳಿಕೆಯನ್ನ ತಿರುಚೋದಕ್ಕೆ ಅದೇನು ದೋಸೆ ಅಂತೂ ಖಂಡಿತವಾಗ್ಲೂ ಅಲ್ಲ. ನಿಮ್ಮ ಹೇಳಿಕೆ ಏನಿರುತ್ತೆ ಅದನ್ನ ಯಥಾವತ್ತಾಗಿ ಖಂಡಿತವಾಗಿ ಏನಿರುತ್ತೆ ಅದನ್ನ ಮಾತ್ರ ಅಂದ್ರೆ ಪ್ರಸಾರ ಮಾಡ್ತೀವಿ, ವಿಚಾರವನ್ನ ಸುದ್ದಿಯನ್ನ ಬಿತ್ತರಿಸ್ತೀವಿ. ಯಾವಾಗ ಸುದ್ದಿ ವೈರಲ್ ಆಯ್ತು, ಏನಾಯ್ತೋ ಗೊತ್ತಿಲ್ಲ, ಈಗ ಬಿಆರ್ ಪಾಟೀಲ್ ಅವರು ಮತ್ತೊಂದು ಅವತಾರಗಳನ್ನ ತೆಗಿತಾ ಇದ್ದಾರೆ. ನಿನ್ನೆ ಸುರ್ಜೇವಾಲಾ ಅವರು ಬಂದು ಕೆಲವೊಂದಷ್ಟು MLAಗಳನ್ನ ಮೀಟ್ ಮಾಡಿ ಏನ್ ಸಮಸ್ಯೆ ಇದೆ ಅದನ್ನ ಬಗೆಹರಿಸಬೇಕು ಅಂತ ಮಾತನಾಡಿದಾಗ ಬಾಯಿ ಮುಚ್ಕೊಂಡಿದ್ರ ಅಂತ. ಅದಾದಕ್ಕಿಂತ ಮುಂಚೆ ಆಡಿಯೋ ಬಾಂಬ್ ರಿಲೀಸ್ ಆಯಿತು, ಆಡಿಯೋ ಸ್ಫೋಟವಾಯಿತು. ಅದರಲ್ಲೂ ಕೂಡ ಲಂಚ ಕೊಟ್ಟರೆ ಮಾತ್ರ ವಸತಿಯಲ್ಲಿ ಮನೆ ಕೊಡ್ತಾರೆ ಅನ್ನುವಂಥ ಆಡಿಯೋ. ಅದಾದ್ಮೇಲೆ ವಿಡಿಯೋ ವೈರಲ್ ಆಯಿತು. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಈಗ ದೂರ್ತಾ ಇರೋದು ಯಾರನ್ನ? ಮಾಧ್ಯಮದವರನ್ನ. ಏನಂತ? ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ. ಖಂಡಿತವಾಗ್ಲೂ ಹೇಳಿಕೆಗಳನ್ನ ತಿರುಚೋದಕ್ಕೆ ಬರೋದಿಲ್ಲ. ಯಾವ ಮಾಧ್ಯಮದವರು ಕೂಡ AI ಟೆಕ್ನಾಲಜಿಯನ್ನ ಇಟ್ಕೊಂಡು ಸುದ್ದಿಯನ್ನ ಮಾಡೋದಿಲ್ಲ. ನೀವು ಏನು ಮಾತನಾಡಿರ್ತೀರಾ ಅಥವಾ ವೈರಲ್ ಆಗಿರುವ ಸುದ್ದಿ ಏನಿದೆ ಅದನ್ನ ಮಾತ್ರ ಜನರ ಮುಂದೆ ಇಡುವಂತಹ ಕೆಲಸವನ್ನ ಮಾಧ್ಯಮ ಮಾಡುತ್ತೆ. ಅದನ್ನ ಬಿಟ್ಟು ಹೇಳಿಕೆಯನ್ನ ತಿರ್ಚೋದು, ನೀವು ನೀಡದೇ ಇರುವಂತ ಹೇಳಿಕೆಗಳನ್ನ ಕೊಡೋದು, ಇದರಿಂದ ಯಾವುದೇ ಲಾಭ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಬಿಆರ್ ಪಾಟೀಲ್ ಅವರು. ಅವರದೇ ಆಪ್ತ, ಅದರಲ್ಲೂ ಕೂಡ ಈ ಹಿಂದೆ MLA ಆಗಿದ್ದನ್ನ ಅಂದ್ರೆ ಅವರು ಯಾವಾಗ MLA ಆಗಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೆ ಬಿಆರ್ ಪಾಟೀಲ್ ಅವರು, ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಆಪ್ತ ವಲಯದಲ್ಲೇ ಗುರುತಿಸ್ಕೊಂಡು ಬರ್ತಾ ಇರುವಂತವ್ರು. ಅದರಲ್ಲಿ ಅವರೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ, ಯಾವಾಗ JDS ನಿಂದ ಕಾಂಗ್ರೆಸ್ಗೆ ಬಂದ್ವಿ ಕೆಲವೊಂದಷ್ಟು ನಾಯಕರು ಮಂತ್ರಿ ಆದ್ರು, ಆದ್ರೆ ನನಗೆ ಗಾಡು ಇಲ್ಲ, ಫಾದರು ಇಲ್ಲ. ಸೋನಿಯಾ ಗಾಂಧಿ ಅವರನ್ನ ಮೊದಲ ಬಾರಿಗೆ ಭೇಟಿ ಮಾಡಿಸಿದ್ದು ನಾನೇ. ಆದ್ರೆ ಅವ್ರಿಗೆ ಲಕ್ಕಿ ಬಹುಮಾನ ಅಥವಾ ಲಕ್ಕಿ ಲಾಟ್ರಿ ಹೊಡಿತು, ಅವರು CM ಸ್ಥಾನವನ್ನ ಏರಿದ್ರು. ಇಷ್ಟೆಲ್ಲ ಮಾತುಗಳು ವೈರಲ್ ಆದ ಮೇಲೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಈಗ ಉಲ್ಟಾ ಹೊಡಿತಿದ್ದಾರೆ, ಸುದ್ದಿಯನ್ನ ತಿರ್ಸಲಾಗಿದೆ ಅಂತ.